ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. VVSM ಶೈಕ್ಷಣಿಕ ಕಲೆ ಮತ್ತು ವಿಜ್ಞಾನ ಶಾಲೆ, ಕಲ್ಯಾಣ ನಗರ, ಬೆಂಗಳೂರು. ಈ ದಿನ ನಾವು ವಿಶೇಷವಾದ ಅಂಗ ಮಾನವನ ಕಣ್ಣು ಮತ್ತು ಅದರ ದೃಗ್ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮಾನವನ ಕಣ್ಣು ಮತ್ತು ಅದರ ದೃಗ್ವಿಜ್ಞಾನ. ಸ್ನೇಹಿತರೆ, ಇದು ಅತ್ಯಂತ ವಿಶೇಷವಾದ ಅಂಗ. ಈ ಅಂಗರಚನೆಯಲ್ಲಿ ರಾಡ್ಗಳು ಮತ್ತು ಕೋನುಗಳು ಆಪ್ಟಿಕ್ ನರಗಳಿಗೆ ನಿರಂತರ ಭೌತಿಕ ಸಂಪರ್ಕವನ್ನು ಹೊಂದಿರುವುದಿಲ್ಲ. ಬದಲಾಗಿ ಅವು ಜೀವಕೋಶಗಳ 3 ವಿಭಿನ್ನ ಪದರಗಳ ಮೂಲಕ, ಸಿನಾಪ್ಸಿಸ್ ಎಂದು ಕರೆಯಲ್ಪಡುವ ಜಂಕ್ಷನ್ಗಳ ಮೂಲಕ ಸಂವಹನ ನಡೆಸುತ್ತವೆ. ಜೀವಕೋಶಗಳ ಈ ಪದರಗಳು, ರಾಡ್ಗಳು ಮತ್ತು ಕೋನ್ಗಳನ್ನು ಗ್ಯಾಂಗ್ಲಿಯನ್ ಕೋಶಗಳಿಗೆ ಸಂಪರ್ಕಿಸುತ್ತವೆ. ಇದು ಒಂದು ನಿರ್ದಿಷ್ಟ ಗ್ರಹಣಶೀಲ ಕ್ಷೇತ್ರದ ಪ್ರಕಾರ ಫೋಟೋ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತದೆ. ರಾಡ್ಗಳು ಮತ್ತು ಕೋನುಗಳು ರೆಟಿನಾದ ಹಿಂಭಾಗದಲ್ಲಿರುತ್ತವೆ ಎಂದು ನಾವು ಈ ಚಿತ್ರದಿಂದ ನೋಡಬಹುದು. ರೆಟಿನಾ ತುಂಬ ಮುಖ್ಯವಾದ ಅಂಗ. ಹೀಗೆ ಬೆಳಕು ವಿವಿಧ ಕೋಶ ಪದರಗಳ ಮೂಲಕ ಹಾದು ಹೋಗುತ್ತದೆ. ಜೈವಿಕ ದೃಷ್ಟಿಯು ಸುತ್ತಮುತ್ತಲಿನ ಪ್ರಪಂಚದಿಂದ ಪ್ರತಿಫಲಿಸುವ ಬೆಳಕನ್ನು ನಡವಳಿಕೆಯನ್ನು ಮಾರ್ಪಡಿಸುವ ಮಾರ್ಗವಾಗಿ ಬಳಸುವ ಪ್ರಕ್ರಿಯೆಯಾಗಿದೆ. ಸಾಮಾನ್ಯವಾಗಿ ಮಾನವರೊಂದಿಗೆ ಸುತ್ತಮುತ್ತಲಿನ ಪರಿಸರವನ್ನು ದೃಶ್ಯ ಇನ್ಪುಟ್ ಮೂಲಕ ಅರ್ಥೈಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಕಣ್ಣಿನ ರೆಟಿನಾದಲ್ಲಿ ರೂಪುಗೊಳ್ಳುವ 2D ಪ್ರೊಜೆಕ್ಷನ್ನಿಂದ 3D ಪ್ರಪಂಚದ ಕೆಲವು ರೀತಿಯ ಪ್ರಜ್ಞಾಪೂರ್ವಕ ತಿಳುವಳಿಕೆಯನ್ನು ಸೂಚಿಸುತ್ತದೆ. ಆದಾಗ್ಯೂ ನಮ್ಮ ದೃಷ್ಟಿಗೋಚರ ಗಣನೆಯು ಅರಿವಿಲ್ಲದೆ ನಡೆಸಲ್ಪಡುತ್ತದೆ ಮತ್ತು ಆಗಾಗ್ಗೆ ನಮ್ಮ ವ್ಯಾಖ್ಯಾನಗಳು ತಪ್ಪಾಗಿರಬಹುದು. ಅದನ್ನು ಸರಿಪಡಿಸಲಾಗುತ್ತದೆ. ಈ ಭಾಗದಲ್ಲಿ ನಾವು ಮಾನವ ದೃಶ್ಯ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ಅವಲೋಕಿಸುತ್ತೇವೆ ಮತ್ತು ಈ ವ್ಯವಸ್ಥೆಯು ಅದರ ಇನ್ಪುಟ್ಟನ್ನು ಅರ್ಥೈಸುವ ಸಾಧನೆಯ ಗಣನೆಯನ್ನು ಬಳಸುವ ವಿಧಾನಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಕ್ಯಾಮರಾಗಳಲ್ಲಿನ ಚಿತ್ರಗಳು ಹೇಗೆ ರೂಪುಗೊಳ್ಳುತ್ತವೆ, ಕಂಪ್ಯೂಟರ್ಗಳಲ್ಲಿನ ಚಿತ್ರಗಳನ್ನು ಹೇಗೆ ಸಂಗ್ರಹಿಸಲಾಗುತ್ತದೆ ಮತ್ತು ಲೆಕ್ಕಾಚಾರಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಯಂತ್ರದೃಷ್ಟಿ, ಜೈವಿಕ ದೃಷ್ಟಿ ನಡುವಿನ ಈ ಸಾದೃಶ್ಯವು ಪ್ರಸ್ತುತ ಲಭ್ಯವಿರುವ ಅತ್ಯುತ್ತಮ ಮಾದರಿಯಾಗಿದೆ. ದೃಷ್ಟಿಗೋಚರ ವ್ಯಾಖ್ಯಾನ ಮೊದಲ ಸ್ಥಾನದಲ್ಲಿ ಸಹ ಇದು ಸಾಧ್ಯ. ದೃಶ್ಯ ವ್ಯವಸ್ಥೆಯನ್ನು ಮಾರ್ಪಡಿಸುವ ಅಥವಾ ವಿಕಸನಗೊಳಿಸುವ ಮಾರ್ಗವಾಗಿ ಹೆಚ್ಚು ಸಂಕೀರ್ಣವಾದ ಕಂಪ್ಯೂಟರ್ ಚಿತ್ರಗಳನ್ನು ರಚಿಸುವ ನಮ್ಮ ಸಾಮರ್ಥ್ಯವನ್ನು ದೃಶ್ಯ ಪ್ರಪಂಚ ಅರ್ಥೈಸುವ ಪ್ರಯತ್ನಗಳಲ್ಲಿ ಬಳಸುತ್ತೇವೆ. ಉದಾಹರಣೆಗೆ, ಚಿತ್ರ ಮಾರ್ಫಿಂಗ್ ದೃಶ್ಯಗಳನ್ನು ನಿಷ್ಕಪಟ ವೀಕ್ಷಕರಿಗೆ ಅರ್ಥೈಸಲು ಕಷ್ಟವಾಗುತ್ತದೆ. ಮಾನವ ಕಣ್ಣಿನ ಕಾರ್ಯ ಹೇಗೆ ನಿರ್ವಹಿಸುತ್ತದೆ ಎಂದು ತಿಳಿಯೋಣ ಸ್ನೇಹಿತರೆ. ಮಾನವ ಕಣ್ಣಿನ ಕಾರ್ಯದ ಬಗ್ಗೆ ಯಾವುದೇ ತಿಳುವಳಿಕೆ ಯಂತ್ರದೃಷ್ಟಿಯನ್ನು ಹೇಗೆ ಪರಿಹರಿಸಬಹುದು ಎಂಬುದರ ಒಳನೋಟವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ವಾಸ್ತವವಾಗಿ ರೆಟಿನಾದಲ್ಲಿ ಸಂಗ್ರಹಿಸುವ ಕ್ಷೇತ್ರಗಳ ಕುರಿತು ಹಬೆಲ್ ಮತ್ತು ವಿಸೆಲ್ ಇವರ ಆರಂಭಿಕ ಕೆಲಸವಾಗಿದ್ದು, ಇದು ಪ್ರಾದೇಶಿಕ ಫಿಲ್ಟರ್ಗಿಂತ ಮೂಲಭೂತ ಕಾರ್ಯಾಚರಣೆಗೆ ಕಾರಣವಾಯಿತು. ಹೆಚ್ಚಿನ ನರವಿಜ್ಞಾನಿಗಳು ಕಣ್ಣನ್ನು ವಾಸ್ತವವಾಗಿ ಮೆದುಳಿನ ಭಾಗವೆಂದು ಪರಿಗಣಿಸುತ್ತಾರೆ. ಇದು ಸುಮಾರು 2 ಸೆಂಟಿಮೀಟರ್ ವ್ಯಾಸದ ಸಣ್ಣ ಗೋಳಾಕಾರದ ಗೋಳವನ್ನು ಹೊಂದಿರುತ್ತದೆ. ಸ್ನೇಹಿತರೆ, ಕಣ್ಣು ಅತಿ ಸೂಕ್ಷ್ಮವಾದ ಪಂಚೇಂದ್ರಿಯಗಳಲ್ಲಿ ಒಂದು. ಜಲೀಯ ಮಸೂರ ಮತ್ತು ಗಾಜಿನ ಹಾಸ್ಯದ ಮೂಲಕ ಹಾದು ಹೋಗುತ್ತದೆ. ಅಲ್ಲಿ ಅದು ಅಂತಿಮವಾಗಿ ರೆಟಿನಾದ ಮೇಲೆ ಚಿತ್ರವನ್ನು ರೂಪಿಸುತ್ತದೆ. ಕಣ್ಣಿನ ಅಡ್ಡ ವಿಭಾಗದ ಸ್ಕೆಚ್. ಇದು ಒಂದು ಕಣ್ಣಿನ ಅಡ್ಡ ವಿಭಾಗದ ಸ್ಕೆಚ್. ಇದು ಮಸೂರದ ಸ್ನಾಯುವಿನ ಹೊಂದಾಣಿಕೆಯಾಗಿದೆ. ಇದನ್ನು ವಸತಿ ಎಂದು ಕರೆಯುತ್ತಾರೆ. ಸಮೀಪ ದೃಷ್ಟಿ ದೂರದೃಷ್ಟಿಯಿಂದ ಬಳಲುತ್ತಾನೆ.
ಕಣ್ಣಿನ ಈ ಕೆಲವು ನ್ಯೂನತೆಗಳು. ಸ್ನೇಹಿತರೆ, ಬ್ಲೈಂಡ್ ಸ್ಪಾಟ್ ಎಂದು ಕರೆಯಲ್ಪಡುವ ಯಾವುದು ಬ್ಲೈಂಡ್ ಸ್ಪಾಟ್? ರೆಟಿನಾದ ಆಪ್ಟಿಕ್ ನರದ ಸ್ಥಳವು ಈ ಹಂತದಲ್ಲಿ ದ್ಯುತಿಗ್ರಾಹಕಗಳ ಅಸ್ತಿತ್ವವನ್ನು ನಿಸ್ಸಂಶಯವಾಗಿ ನಿಷೇಧಿಸುತ್ತದೆ. ಈ ಬಿಂದುವನ್ನು ನಾವು ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ. ಪ್ರತಿದಿನ ನೀವು ನಿಮ್ಮ ಸುತ್ತಲಿನ ಸುಂದರವಾದ ವಸ್ತುಗಳನ್ನು ನೋಡುತ್ತೀರಿ. ನೀವು ಗಮನಿಸುವ ವಿಷಯಗಳನ್ನು ನೀವು ಕೇವಲ ನೋಡುವುದಿಲ್ಲ, ಅವುಗಳನ್ನು ವಿಶ್ಲೇಷಿಸಿ ಮತ್ತು ನಂತರ ನೀವು ದಿಟ್ಟಿಸುತ್ತೀರಿ ಅಥವಾ ನಿರ್ಲಕ್ಷಿಸಲು ಆಯ್ಕೆ ಮಾಡಿಕೊಳ್ಳುತ್ತೀರಿ. ನಮ್ಮ ಸುತ್ತಲಿನ ವಿಷಯಗಳನ್ನು ನೋಡಲು ನಮಗೆ ಯಾವುದು ಸಹಾಯ ಮಾಡುತ್ತದೆ? ಮಾನವನ ಕಣ್ಣು ಎಷ್ಟು ಅದ್ಭುತ ಮತ್ತು ಅಗತ್ಯವಾಗಿರುತ್ತದೆ. ಆದರೂ ಒಂದು ಕಡೆಯಾದರೆ ನಮ್ಮ ಕಣ್ಣುಗಳು ನಮ್ಮ ಸುತ್ತಲಿನ ಪ್ರಪಂಚವನ್ನು ನೋಡಲು ನಮಗೆ ಅನುವು ಮಾಡಿಕೊಡ್ತದೆ. ಇದು ಕೆಲವು ನ್ಯೂನತೆಗಳನ್ನು ಸಹ ಹೊಂದಿದೆ. ಈ ಕಣ್ಣಿನ ನ್ಯೂನತೆಗಳು ನಾವು ವಿಶೇಷವಾಗಿ ತಿಳ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಸ್ನೇಹಿತರೆ, ಏನು ಕಣ್ಣಿನ ನ್ಯೂನತೆಗಳು? ಕೆಲವರು ಕಣ್ಣೇ ಇರೋದಿಲ್ಲ, ಕೆಲವರಿಗೆ ಕಣ್ಣು ಇದ್ದರೂ ಸಹ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ. ಈ ಇರದೇ ಇರೋದಕ್ಕೆ ಅನೇಕ ದೋಷಗಳು, ಇವನ್ನು ನಾವು ದೃಷ್ಟಿ ದೋಷಗಳು ಅಂತ ಕರಿತೀವಿ ಅಥವಾ ಕಣ್ಣಿನ ದೋಷಗಳು ಅಂತ ಕರಿತೀವಿ. ಸ್ನೇಹಿತರೆ, ಈ ಕಣ್ಣಿನ ದೋಷಗಳಲ್ಲಿ ಹಲವು ವಿಧ. ಒಂದು ಸಮೀಪ ದೃಷ್ಟಿ, ಒಂದು ದೂರದೃಷ್ಟಿ, ಪ್ರೆಸ್ಬಯೋಪಿಯಾ, ಆಸ್ಟಿಗ್ಮ್ಯಾಟಿಸಮ್ ಅಂತಕ್ಕಂಥ ಈ 4 ನ್ಯೂನತೆಗಳನ್ನು ನಾವು ಕಾಣ್ತೇವೆ. ಸಮೀಪ ದೃಷ್ಟಿ ಅಂದರೆ ಏನು? ಸಮೀಪ ದೃಷ್ಟಿ ದೋಷವಾಗಿದ್ದು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುತ್ತವೆ. ಯಾವಾಗ ನಿಮಗೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುತ್ತವೆಯೋ ಆಗ ನಾವು ಸಮೀಪ ದೃಷ್ಟಿಯಿಂದ ಬಳಲುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬೇಕು. ಮತ್ತು ಹತ್ತಿರದಲ್ಲಿರುವ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಹತ್ತಿರದಲ್ಲಿರುವ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ, ದೂರ ಇರೋದು ಕಾಣಿಸೋದಿಲ್ಲ, ಬ್ಲರ್ ಆಗಿರ್ತದೆ. ಕಣ್ಣುಗುಡ್ಡೆಯು ತುಂಬ ಉದ್ದವಾಗಿರುವುದರಿಂದ ಅಥವಾ ಕಣ್ಣಿನ ಮಸೂರದ ವಕ್ರೀಕಾರಕ ಶಕ್ತಿ ತುಂಬ ಹೆಚ್ಚಾಗಿರುತ್ತದೆ. ಇದನ್ನು ಹೇಗೆ ಸರಿಪಡಿಸೋದು ಅಂದಾಗ ನಾವು ನೋಡಿ, ರೆಟಿನಾದ ಮೇಲೆ ಚಿತ್ರವನ್ನು ಕೇಂದ್ರೀಕರಿಸಿ ಸಹಾಯ ಮಾಡಲು ಕಾನ್ಕೇವ್ ಲೆನ್ಸ್ಗಳಿಂದ ಮಾಡಿದ ಕನ್ನಡಕ ಸಂಪರ್ಕಗಳನ್ನು ಧರಿಸುವುದರ ಮೂಲಕ ಈ ಒಂದು ಸಮೀಪ ದೃಷ್ಟಿಯನ್ನು ತಿದ್ದುಪಡಿಸಬಹುದು ಅಥವಾ ಸರಿಪಡಿಸಬಹುದು. ನೋಡಿ, ಇದು ಮಯೋಪಿಯಾ, ಕರೆಕ್ಷನ್ ಫಾರ್ ಮಯೋಪಿಯಾ, ಕಾನ್ಕೇವ್ ಲೆನ್ಸ್. ಈ ಕಾನ್ಕೇವ್ ಲೆನ್ಸನ್ನು ಉಪಯೋಗಿಸಿಕೊಂಡು ಈ ಒಂದು ಸಮೀಪ ದೃಷ್ಟಿಯನ್ನು ನಾವು ಸರಿಪಡಿಸಬಹುದು. ಈ ಕಣ್ಣಿನ ದೋಷಗಳಲ್ಲಿ ನೋಡಿ, ನಾವೀಗ ಏನಿದು ಕಣ್ಣಿನ ದೋಷ? ಈ ಕಣ್ಣಿನ ದೋಷದಲ್ಲಿ ನೋಡಿ, ಹತ್ತಿರ ದೃಷ್ಟಿ. ಏನು ಹತ್ತಿರ ದೃಷ್ಟಿ? ಈಗ ಮೊದಲನೇ ಚಿತ್ರವನ್ನು ನೀವು ಗಮನಿಸಿದಾಗ ಇದು ಒಂದು ಆಬ್ಜೆಕ್ಟು, ಅಂದರೆ ಒಂದು ವಸ್ತು. ಈ ವಸ್ತು ಕಣ್ಣಿನ ರೆಟಿನಾದ ಮೇಲೆ ಬೀಳುತ್ತದೆ. ಇಲ್ಲಿ ಮಯೋಪಿಕ್ ಐ, ಇದು ಮಯೋಪಿಕ್ ಐ. ಈ ಒಂದು ನೋಡಿ, ಇಲ್ಲಿ ದೂರ ಬೀಳ್ತದೆ, ರೆಟಿನಾದ ಮೇಲೆ ಬೀಳೋದೇ ಇಲ್ಲ. ಅದರ ಒಂದು ಇಮೇಜು ಇಲ್ಲಿ ಬೀಳೋದಿಲ್ಲ. ಆವಾಗ ನಾವು ಈ ಲೆನ್ಸನ್ನು ಉಪಯೋಗಿಸ್ಕೊಂಡು, ಕಾಂಟ್ಯಾಕ್ಟ್ ಲೆನ್ಸ್ ಕನ್ನಡಕಗಳನ್ನು ಉಪಯೋಗಿಸ್ಕೊಂಡು ಶಸ್ತ್ರಚಿಕಿತ್ಸೆಯಿಂದಲೂ ಸಹ ಮಯೋಪಿಯನ್ನು ಸರಿಪಡಿಸಬಹುದು. ಸ್ನೇಹಿತರೆ, ಹೈಪರೋಪಿಯಾ, ದೂರದೃಷ್ಟಿ. ಈ ಸ್ಥಿತಿಯು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಕಷ್ಟವಾಗುತ್ತದೆ. ಹತ್ತಿರ ಇರೋದು ಯಾವುದು ಕಾಣಿಸಲ್ಲ ನಿಮಗೆ. ಅದನ್ನು ನಾವು ಅವರು ದೂರದೃಷ್ಟಿಯಿಂದ ಬಳಲ್ತಿರ್ತಾರೆ ಅಂತ ಅರ್ಥ. ಹೈಪರೋಪಿಯಾವನ್ನು ನಾವು ಕನ್ನಡಕಗಳು ಅಥವಾ ಇದರ ದೃಷ್ಟಿಯನ್ನು ಕಾಂಟ್ಯಾಕ್ಟ್ ಲೆನ್ಸ್ಗಳು, ವಕ್ರೀಭವನ ಶಸ್ತ್ರಚಿಕಿತ್ಸೆಯಿಂದಲೂ ಸಹ ಸರಿಪಡಿಸಬಹುದು. ನೋಡಿ, ಹೀಗೆ ಇದು ರೆಟಿನಾದ ಮೇಲೆ ಬೀಳೋದಿಲ್ಲ, ರೆಟಿನಾದಿಂದ ಆಚೆ ಇರ್ತದೆ. ಅದನ್ನು ಈ ಒಂದು ಲೆನ್ಸ್ಗಳನ್ನು ಉಪಯೋಗಿಸ್ಕೊಂಡು ಸರಿಪಡಿಸಬಹುದು. ಸ್ನೇಹಿತರೆ, ಕಣ್ಣಿನ ದೋಷಗಳು ಮತ್ತು ಅವುಗಳ ತಿದ್ದುಪಡಿಗಳು ಮತ್ತೊಮ್ಮೆ ನಾವು ಕ್ರೋಢೀಕರಿಸಿ ತಿಳ್ಕೊಳ್ಳೋಣ. ಸಮೀಪ ದೃಷ್ಟಿ ಎಂದು ಕರೆಯಲ್ಪಡುವ ಈ ಸ್ಥಿತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವುದನ್ನು ಕಷ್ಟವಾಗಿಸುತ್ತದೆ. ಹೈಪರೋಪಿಯಾ, ದೂರದೃಷ್ಟಿ ಅಂದರೆ ಸಮೀಪದ ಹತ್ತಿರದ ದೃಷ್ಟಿಗಳನ್ನು ಸ್ಪಷ್ಟವಾಗಿ ನೋಡುವುದನ್ನು ಕಷ್ಟವಾಗುತ್ತದೆ. ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ. ಸಮೀಪ ದೃಷ್ಟಿ ಅಂತಂದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ದೂರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಸಮೀಪ ದೃಷ್ಟಿಯಲ್ಲಿ ದೂರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ದೂರದೃಷ್ಟಿಯಲ್ಲಿ ಸಮೀಪದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ತುಂಬ ಸಿಂಪಲ್ ಆಗಿ ಇದನ್ನು ತಿಳ್ಕೊಬೇಕಾಗ್ತದೆ. ಮತ್ತು ಪ್ರೆಸ್ಬಯೋಪಿಯಾ,
ವಯಸ್ಸಾದ ನೈಸರ್ಗಿಕ ಭಾಗ, ಕಣ್ಣಿನ ಮಸೂರು ಕಾಲಕ್ರಮೇಣ ಮೃದುವಾಗಿ ಪ್ರೆಸ್ಬಯೋಪಿಯಾನ ಒಂದು ಓದುವ ಕನ್ನಡಕ, ಬೈಫೋಕಲ್ಗಳು ಅಥವಾ ಪ್ರಗತಿಶೀಲ ಮಸೂರಿನಿಂದ ಸರಿಪಡಿಸಬಹುದು. ಆಸ್ಟಿಗ್ಮ್ಯಾಟಿಸಮ್ ಕಣ್ಣಿನ ಕಾರ್ನಿಯಾ ಅಥವಾ ಮಸೂರವು ಸಂಪೂರ್ಣವಾಗಿ ದುಂಡಾಗಿಲ್ಲದಿದ್ದಾಗ ಈ ಸ್ಥಿತಿಯು ಉಂಟಾಗುತ್ತದೆ. ಇದು ದೃಷ್ಟಿಮಂದ ಮತ್ತು ವಿರೂಪಗೊಳಿಸಲು ಕಾಣಿಸವಾಗುತ್ತದೆ. ಆಸ್ಟಿಗ್ಮ್ಯಾಟಿಸಮನ್ನು ಸಹ ಕನ್ನಡಕ, ಕಾಂಟ್ಯಾಕ್ಟ್ ಲೆನ್ಸ್ ಅಥವಾ ವಕ್ರೀಕಾರಕ ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸಬಹುದು. ಸ್ನೇಹಿತರೆ, ಧನ್ಯವಾದಗಳು ಕೇಳಿದ್ದಕ್ಕೆ. ಇದು VVSM ಅಕಾಡೆಮಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ.